ಬಂದದ್ದು. ಪುಣ್ಯಾತ್ಮ ಅವಸರದಲ್ಲಿ ಬಂದ್ರೆ ನನ್ನದು ಅವಸರದಲ್ಲಿ ನಾವು ಕರ್ತದ್ದು ಯಾಕೆ ಗೊತ್ತಾಯ್ತಾ? ಎಂತದ್ದು ವಿಷಯ? ನಿಮ್ಮ ಮುಖದಲ್ಲಿ ಮದುವೆ ಆಗ್ಬೇಕು ಈಗ. ಎಂತದ್ದು? ನಿಮ್ಮ ಮುಖದಲ್ಲಿ ಈಗ ಮದುವೆ ಆಗ್ಬೇಕು. ಇಲ್ಲಿ ಚರಿಗೆ ಇಡುವುದಲ್ಲಿ, ಕಟ್ಟಿಗೆಯಲ್ಲಿ ಮೂಗಿನ ಹೊಳ್ಳೆಗೆ ತಳ್ಳುದ, ಚಪ್ಪರ ಹಾಕುದಲ್ಲಿ ಮಾರ, ಜನ ಕೂತ್ಕೊಳ್ಳುದಲ್ಲಿ, ಮುಖದಲ್ಲಿ ಮದುವೆ ಮಾಡ್ಲಿಕ್ಕೆ ಹಾಕುದು ಮಾರ. ಮಾವಿನ ಹಣ್ಣಿನ ಗೊರಟು ಚೀಪಿ ಬಿಸಾಡಿದ ಆಗುಂಟು ಈ ಮುಖದಲ್ಲಿ ಮದುವೆ ಆದಿಲ್ಲ. ಆದ್ರೂ ಹೇಳಿದ್ದು ಮತ್ತಾದ್ರೂ ಮದುವೆ ಮಾಡ್ಬೇಕು. ನಿಮ್ಮ ಮುಖೇನು ನನ್ನ ನಿರ್ದೇಶನದಲ್ಲಿ ಪುರೋಹಿತ ಮುಖೇನವಾಗಿ ಸೌಖ್ಯವಾದಂತಹ ಒಂದು ಮದುವೆ. ಅಂದ್ರೆ ನನಗೆ ಮದುವೆ 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 ಎಷ್ಟು ಅವಸ್ಥೆ ಈಗ್ಲ ಮದುವೆ ಇನ್ನು ಪೂರ್ತಿ ಎತ್ತತ್ತಿದ್ದು. ನನಗೇನು ಅಷ್ಟು ಪ್ರಾಯ ಆಯ್ತಾ? ಅಲ್ಲ ಹೇಳಿದ್ರು ಇನ್ನು ತಡ ಮಾಡಿ ಆಗ್ಬೋದು. ನೀವು ಎಂತದ ಮಾರ ತಂಗಿಗೆ ಮದುವೆ? ತಂಗಿಗೆ ಯಾರು ಮದುವೆ ಮಾಡುದು? ಯಾರು? ನಾನೇ. ತಂಗಿಗೆ ವಿಷಯ ಗೊತ್ತುಂಟ? ಎಂತದು? ಮದುವೆ ಉಂಟು ಅಂತ ಹೇಳಿ ಗೊತ್ತಿಲ್ಲ. ಮತ್ತೆ ಎಂತ ಕರ್ಮದ ಮದುವೆ ಮಾರ? ಅವನಿಗೆ ಗೊತ್ತಿಲ್ಲದೆ ಇದ್ರೇನು? ನಮ್ಮ ಅಪ್ಪಯ್ಯ ಹೇಳಿದ್ದಾರೆ ಮಾರಾಯ. ಮಾಡಿ ಇಲ್ಲಿ ಓದಿ. ಹೊತ್ತು ಕಳೆಯದೆ ಅವನ ಕುಲ ವಿದ್ಯಾವಿದ್ದ ವಯೋಮಾನ ಯಾವುದನ್ನು ನೋಡದೆ ವಿಷಯ ವಹಿಸುವಂತೆ ಕೊಡು ಬಾಲಕಗೆ ಉತ್ತರೋತ್ತರ ಮಪ್ಪುದು. ಬಿಟ್ಟ ವಿಷಯ ನಮ್ಮ ಅಪ್ಪಯ್ಯ ಹೇಳಿದ್ದಾರೆ. ನಮ್ಮ ತಂಗಿಗೆ ಮನಸ್ಸುಂಟೋ ಇಲ್ವೋ ಎನ್ನುವುದು ಮುಖ್ಯ ಅಲ್ಲ. ಕೊಡುವುದು ಕೊಡುವುದು ಯಾರಿಗೆ ಅಂತ ಕೇಳಿ. ಗಂಡ್ಯ ಓಲೆ ತಂದ ಹುಡುಗನಿಗೆ ಕೊಡುವುದು. ಇದಕ್ಕಿಂತ ನಿಮಗೆ ದಾರಿಯಲ್ಲಿ ಹೋಗೋ ದಾಸಯ್ಯನ್ನು ಕೊಡ್ಬೋಯ್ತಲ್ಲ. ಯಾಕೆ? ಮತ್ತೆ ಮಂತ್ರಿ ಮಗಳನ್ನ ಒಂದು ಓಲೆಕಾರನ್ನು ಕೊಡುವುದಾ? ಓಲೆಕಾರ ಅಲ್ಲ ಮಾರೇನೆ, ನಮ್ಮಲ್ಲಿಗೆ ಇವತ್ತು ಅಪರೂಪವಾಗಿ ಅವನೇ ಓಲೆ ತಂದಿದ್ದಾನೆ. ಹಾಗ ಮನೆ ಮನೆಗೆಲ್ಲ ಓಲೆ ಹಂಚುವವನಿಗೆಲ್ಲ ಕೊಡುವುದು ನಾವು. ಗೊತ್ತಾಯ್ತಲ್ಲ? ಇದು ನಿಮ್ಮ ವರ ಯಾರಂತ ಹುಡುಕಿ ಅವನ ಕೈಯಲ್ಲೇ ಓಲೆ ಕೊಡಿಸಿದ್ದ. ಹೌದು. ಅದಾದ್ರೂ ಅಡ್ಡಿಲ್ಲ, ಯಾಕಂದ್ರೆ ಒಂದು ನಿಮ್ ಪರಿಚಯ ಸಿಗ್ಲಿಂತ. ನೀವು ಹುಡುಗನ ನೋಡ್ತೀರಾ? ಎಲ್ಲಿ ನೋಡಿದ್ದೇನೆ. ಓಯ್ ಬನ್ನಿ. ಎಂತದ್ದು? ಇವ್ರಲ್ಲ? ಅವರಲ್ಲ ಮಾರ. ಒಂದು ಕೂದ್ಲಿಲ್ಲ ಮಾರ್ರೆ, ಆದ್ರೂ ಅವರಲ್ಲ. ನೀವು ಯಾರ್ಯಾರನ್ನು ತೋರಿಸಬೇಡಿ. ಮತ್ತೆ ನಿಮಗೆ ಮದುವೆ ಆಗ್ಲಿಕ್ಕೆ ಉಂಟಾ? ನನಗಿಲ್ಲ. ಖರ್ಚಿಗಿಲ್ಲದೆ ಇದ್ರೆ ಅವರಲ್ಲಿ ಕೇಳಿ. ಅಲ್ಲ, ಅವರೇ ಇರ್ಬೇಕು, ಖರ್ಚು ಕೊಡುವವರು ಅವರಲ್ವಾ? ಹಾಗಾಗಿ ಬನ್ನಿ, ಮೇಲೆ ಬನ್ನಿ, ಅಲ್ಲೆಲ್ಲ ಕೂತ್ಕೊಳ್ಳುದಲ್ಲ. ನೀವು ಹುಡುಗನನ್ನು ನೋಡಿ ಸ್ವಾಮಿ ಇವತ್ತಿನದ್ದು. ಹುಡುಗ ಎಲ್ಲಿದ್ದಾನೆ ಮಾರೇ? ಅವನನ್ನೊಂದು ಬರ್ಲಿಕ್ಕೆ ಹೇಳಿ ಇದ್ದಾಗೆ. ನೋಡಿ ಹುಡುಗ ಇವನೇ ಕಲ್ಲು ಗುಂಡಿನ ಹಾಕಿದ್ದಾನೆ ನೋಡಿ. ಸ್ವಾಮಿ ದೇವರು ಒಳ್ಳೇದು ಮಾಡ್ಲಿ, ಶೀಘ್ರ ಕಲ್ಯಾಣ ಮಸ್ತು. ಯಾರಿಗೆ? ಅವರೇ ಒಳ್ಳೇದು ಮಾಡ್ಬೇಕು ಬಿಟ್ರೆ ನೀವೆಂತದ್ದು ಒಳ್ಳೇದು ಮಾಡುದು? ಅದಾಗುದಿಲ್ಲ ಅಂತ ಇಲ್ಲಿವರೆಗೆ ಬಂದದ್ದಲ್ವಾ? ಆಯ್ತಲ್ಲ ಓದಿ. ಎಂತದ್ದು ಓದಿ? ನಾನು ಊರಿಗೆ ಮದುವೆ ಮಾರ ಯಾರಿಲ್ಲ. ನನಗೆ ವಿಷಯವೇ ಗೊತ್ತಿಲ್ಲ. ನನಗೆ ಅಂತಲ್ಲ, ನನಗೆ ಗೊತ್ತಿರ್ಲಿಲ್ಲ. ಅಪ್ಪಯ್ಯ ಬರ್ದ ಕಳಿಸಿದ್ದಾರೆ. ಓಯ್ ಮದನರಾಯರೇ, ಅವರಿಗೂ ವಿಷಯ ಗೊತ್ತಿಲ್ವಾ? ಗೊತ್ತಿಲ್ಲ. ನಾನೊಂದು ಬ್ರಹ್ಮ ಕಲಶ ಮುಗಿಸಿ ಬರ್ತೇನೆ, ಎಲ್ಲರೂ ಗೊತ್ತಾಗ. ಇಲ್ಲ ಇಲ್ಲ ಇಲ್ಲ, ಅದು ಗೊತ್ತಿಲ್ಲದೆ ಇದ್ರು ಹುಡುಗ ಹೇಳ್ತಾ ಇದ್ದಾನೆ ಏನೋ ಒಂದು ಸಂಶಯ. ನಿಮಗೊಂದು ಮಾತು ಗೊತ್ತಾ? ಎಂತದ್ದು? ದೇವ ಭಾಷೆಯಲ್ಲಿ ಒಂದು ವಾಕ್ಯ ಉಂಟು. ಏನಂತೆ? ಸಂಶಯಾತ್ಮ ವಿನಶ್ಯತಿ. ವಿನಶ್ಯತಿ, ಅದು ನೀವು ಹೇಳಿದ್ದೆ ಸರಿ. ಗೊತ್ತಾಯ್ತಲ್ಲ? ಅದನ್ನು ಮಧ್ಯೆ ನಿಲ್ಲಿಸು. ಸ್ವಪಶ್ಯ ಶೀಘ್ರಂ. ಗೊತ್ತಾಯ್ತಲ್ಲ? ಅಪ್ಪಯ್ಯ ಇಲ್ಲದೆ ಇದ್ರೆ ಏನು? ಜ್ಯೇಷ್ಠ ಭ್ರಾತೃ ಪ್ರೀ ಸಮಾನ. ಪುಣ್ಯಾತ್ಮ, ಇನ್ಯಾವುದನ್ನು ಮಧ್ಯದಲ್ಲಿ ನಿಲ್ಲಿಸೋದು ಬೇಡ. ಒಂದು ಪೂರ್ತಿ ಗೊತ್ತಿದ್ರೆ ಹೇಳ್ರಿ, ಇಲ್ದಿದ್ರೆ ಸುಮ್ಮನೆ ನಿಮಗೆ ಮತ್ತೆ ಕೆಲಸ ಇರ್ತದೆ. ಅದೇ ಅದೇ ಹುಡುಗಿನ ಕರೀರಿ. ಎಂತದಣ್ಣ, ಒಂದು ಮಾತು ನೀನು ಹೇಳಲಿಲ್ಲ. ಯಾವ್ದಕ್ಕೆ? ಅತ್ತಿಗೆ ಉದ್ದ ಇದ್ದಾರ, ಸಪ್ಪರಿದ್ದಾರ, ಕಪ್ಪ, ಬಿಳಿಪ, ಗಿಡ್ಡವ, ಉದ್ದವ, ಕೈಕಾಲುಂಟ, ನಡೀತಾರ, ಇಲ್ಲ ಕುಳಿತುಕೊಂಡಿರ್ತಾರ, ಕೈಕಾಲೆಲ್ಲ ಹೊತ್ಕೊಂಡು ಹೋಗುದು ಇನ್ನು. ಅಲ್ಲ, ಈ ಸಲ ಅಂಗವಿಕಲ ಸಂಘದ ಸದಸ್ಯೆಯನ್ನು ಮದುವೆ ಮಾಡಿದ್ವಿ. ನೋಡಿ ಅಣ್ಣನಿಗೆ ಮದುವೆಯಾಗುವುದಕ್ಕಿಂತ ಮೊದಲು ಈ ತಂಗಿ ಹೀಗೆಲ್ಲ ಕೇಳ್ತಾಳಲ್ಲ. ಅಣ್ಣನಿಗೆ ಮದುವೆಯಾಗಿ ಅತ್ತಿಗೆ ಮನೆಗೆ ಬಂದಳು, ಸುತ್ತಿಗೆ ಹಿಡ್ಕೊಂಡು ಅವಳ ಕುತ್ತಿಗೆಗೆ ಬಡಿಯುವುದಕ್ಕೆ ಹೋಗ್ತಾಳೆ. ಮತ್ ನೆರೆ ಹೊರೆ ಬರ್ಬೇಕಲ್ಲಿ. ಹೌದು, ನೆರೆ ಹೊರೆಯವರಲ್ಲಿ ಹೇಳ್ಬೇಡಿ ಸ್ವಾಮಿ. ಆದ್ರೂ ಅವ್ರು ಬಂದ್ರೆ ಭಾವ ಆದ್ರೆ ಕಷ್ಟ ಆಗತ್ತೆ, ಬಾರಿ ಪ್ರಚಾರ ಆಗ್ತದೆ. ಬೇಡ ಬಿಡಿ. ನನಗಲ್ಲ, ಮಾನಿನಿಗೆ ಮದುವೆ. ಅಣ್ಣ ನನಗೆ ಮದುವೆ. ಎಂತದ್ದು ಬಾವಿಗೆ ಬಿತ್ತ? ಕೆಳಗೆ ಬರ್ಲಿ. ಅಣ್ಣ, ಇಷ್ಟು ಬೇಗ ಬೇಡ ಅಣ್ಣ, ನನಗೆ ಮದುವೆ ಬೇಡ. ನಿಮಗೆ ವಿಷಯ ಗೊತ್ತಾಯ್ತಾ? ಇದಕ್ಕಿಂತ ಮೊದಲೇ ಮಾಡ್ಬೇಕಿತ್ತು ಅಂತ. ಯಾರು ಹೇಳಿದ್ದು? ಇಷ್ಟು ಬೇಗ ಬೇಡ ಅಂತ ಹೇಳುವುದು ಯಾಕೆ ಗೊತ್ತಾ? ಯಾಕೆ? ಬಹಳ ದಿವಸ ಮೊದಲೇ ಎಲ್ಲಿಯಾದ್ರೂ ಮದುವೆ ಗೊತ್ತಾಗ್ತಿದ್ರೆ ಅಲ್ಲಿ ಇಲ್ಲಿ ತಿರುಗಿ ತೆಗೆಯುವುದನ್ನೆಲ್ಲ ಸ್ವಲ್ಪ ಹೆಚ್ಚು ತೆಗೆದು ಹೇಗೂ ಹೋಗ್ತೇವಲ್ಲ, ತಾಯಿ ಮನೆಯವರಿಗೆ ಅಪ್ಪನ ಮನೆಯವರಿಗೆ ಖರ್ಚು ಸ್ವಲ್ಪ ಹೆಚ್ಚಾಗ್ಲಿಕ್ಕೆ ನೋಡ್ತಿದ್ದೆ ಅಂತ. ಇದು ಅವಸರದ ಮದುವೆ ಅಲ್ಲ. ನೀವು ಹುಡುಗ ನೋಡಿದ್ಯೇನೆ? ಅಣ್ಣ, ಆದ್ರೆ ಮದ್ವೆ ಅಂತ ಹೇಳಿದ್ಯಲ್ಲ,
ಹೌದು. ಅಪ್ಪ ಇಲ್ವಲ್ಲ? ಅಯ್ಯೋ ಅವ್ರು ಹೋದ್ರಲ್ಲ. ಎಂತ ಅಪ್ಪ ನೀವು ಹೋದ್ರೆ ಕೇಳೋ ನಾನು ಕಾವಲೆಲ್ಲ ಹಾಗೆ ಉಂಟು. ಅಪ್ಪ ಇಲ್ಲದ ಮದುವೆ ಹೇಗೆ ಮಾಡ್ತೀನಿ ನೀನು? ಇದೆಂತದ್ದು ಇಲ್ಲಿ ಬರ್ತದ್ದು? ಅದೊಂದು ಓಳೆಯ ಹೊತ್ತು ಕಳೆಯ ದೇವನ ಕುಲಶೀಲ ವಿದ್ಯಾವಿದ್ಯ ವಯೋಮಾನವ ನೋಡದ ವಿಷಯ ಮೋಹಿಸುವಂತೆ ಕೊಡು ಉತ್ತಮ ಒಪ್ಪುದು ಬಾಲಕನಿಗೆ. ಮದನ್ರಾಯರೇ, ಅದನ್ನೊಂದು ಕುತ್ತಿಗೆ ಕಟ್ಟಿಕೊಳ್ಳಿ. ಹೀಗಿದ್ರೆ ಅಡ್ಡಿಲ್ಲಲ್ಲ. ಅಲ್ಲಿ ಬರ್ತಿದ್ದಾರೆ ಗೊತ್ತುಂಟ. ನೀ ಇಲ್ಲಿ ನಿಲ್ಲು. ಹುಡುಗನ ನೋಡಿದ್ಯೇನೆ ಹಾ, ನೀನು? ಮತ್ತೆ? ಈಗ ಅಮ್ಮ ಇಲ್ಲಿ ಬಾ. ಹುಡುಗ ಇವನೇ. ಇಲ್ಲಿ ಬಾ. ನೋಡ್ಲಿಲ್ಲ, ಹುಡುಗನ ನೋಡ್ಲೇ ಇಲ್ವಾ? ಅಯ್ಯೋ ದೇವರೇ, ನೀವು ಇವತ್ತು ನೋಡದಿದ್ರೆ ನಾಳೆ ಸಮಸ್ಯೆ ಆಗುತ್ತೆ ನಮಗೆ. ಬಳಿಕಾಳಲ್ವ ಸುತೆಯ ಶಾಪಂಗಳಿಗೆ ವರ ಪಿರ ಪುತೋಯ್ತು ಸಹಿತ ಹೋಗಿ ನಮಗೆ ನಷ್ಟ. ಹುಡುಗ ಇವನೇ. ಹುಡುಗ ಇವನೇ ಅಂತ ಇವನೇ ಹುಡುಗ. ಗೊತ್ತಾಯ್ತಾ? ಭಟ್ರೆ, ಎಂತ ಮಂಡ ಸಮಯ ಇಲ್ವ ನಿಮಗೆ? ಎಂತಂತ ಭಾವಿಸಿದ್ರಿ ನೀವು? ಹೋಗಿ ಹೋಗಿ ಅಣ್ಣವನ್ನು ನಾನು ಮದುವೆ ಆಗುದ? ಬದಿಗೆ ನಿಲ್ಲಿ ಮಾರ್ರೆ, ನಿಮ್ ಕರ್ಮ ನಿಮ್ಮದು. ಏನಾಯ್ತೀಗ? ನೀವು ಅಲ್ಲಿ ಅವ್ರ ಎದುರು ನಿಂತು ಇವನೇ ಅಂದ್ರೆ ಎಂತದ್ದು? ಇವ ಅಲ್ವಾ? ಹೌದು ಮಾರನೆ, ಮತ್ತೆ ನೀವು ಅಡ್ಡ. ಹಾ, ಹಾಗೆಯಾ? ಸತ್ಯ ಅಮ್ಮ. ಸ್ವಾಮಿ, ಆಯ್ತಲ್ಲ. ನನ್ನ ತಂಗಿ ಎಷ್ಟು ಒಳ್ಳೆಯವಳು. ಯಾಕೋ ಮದುವೆಯಾಗುವುದಕ್ಕಿಂತ ಮೊದಲೇ ಓಡಿದಳಲ್ಲ. ಎಲ್ಲಿಯಾದ್ರೂ ಮದುವೆಯಾದ ಮೇಲೆ ಓಡ್ತಿದ್ರೆ ನಮಗೊಂದು ಎಂತ ಪರಿಸ್ಥಿತಿ ಬರ್ತಿತ್ತು. ಮದನ್ರಾಯರೇ, ನಮೋ ನಮಃ. ನಾನು ಬರ್ತೇನೆ. ಯಜಮಾನ್ರೆ ಚೂರು ನಿಲ್ಲಿ, ನಾನು ಸರಿ ಮಾಡ್ತೇನೆ. ನನಗೆ ಗೊತ್ತುಂಟು, ನಾನು ಯಾವಾಗಲೂ ಬರುವಲ್ಲ. ಅವರು ಓಡಿದ್ದು ಹಾಗಲ್ಲ, ಮತ್ತೆ ಅವರು ನಾಚಿಕೆಯಲ್ಲಿ ಓಡಿದ್ದು. ಸ್ವಾಮಿ ಹೇಳಿ. ತಂಗಿಯವಳು. ನಾಚಿಕೆ ಪದ ಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ. ನೋಡಿ ಸ್ವಾಮಿ, ಹುಡುಗ ಒಂದೊಂದ್ಸಲ ಇವರು ಮನೆಗೆ ಬರ್ತೇನೋ ಹುಚ್ಚರ ಸಂತೆಗೆ ಹೋಗ್ತೇನೋ ಗೊತ್ತಾಗುದಿಲ್ಲ. ಅಲ್ಲ, ಹುಡುಗ ಬಹಳ ಚಂದ ಇದ್ದಾಳೆ. ನನ್ನಷ್ಟಲ್ಲ, ಆದ್ರೂ ನನ್ನ ತಂಗಿಗೆ ಸಾಕು. ಎಂತದ್ದು ಹುಡುಗಿಯನ್ನು ಕರೀರಿ ಮಾಡಿ, ಇಲ್ಲಿ ಹುಡುಗಿಯನ್ನು ಸಿಂಗಲ್ ಮಾಡಿ ಕರೀರಿ. ಎಂತದು? ಸಿಂಗಲ್ ಮಾಡಿ ಕರೀರಿ, ಸಿಂಗಾರ ಮಾಡಿ ಕರೀರಿ. ನಿಮ್ಮ ಕರ್ಮ ನಿಮ್ ಜೊತೆ ಮಾತಾಡಿ ನನ್ನದ್ದೂ ಗಡಿಬಿಡಿ ಆಯ್ತು. ನೋಡಿ, ಇನ್ನೆಂತದ್ದು ಹೇಳಿ. ಅಂತರ್ಪಟ ಅಂತರ್ಬಟ. ಅಂತರ್ಬಟ ಅಂತರ್ಪಟ ಅಂದ್ರೆ ಹುಡುಗಿ ಹೊರಗೆ, ಹುಡುಗ ಒಳಗೆ ನಿಂತು ಮದುವೆ ಮಾಡೋ. ನಿಮ್ಮ ಕರ್ಮಕ್ಕೆ ಮದುವೆ ಆಗುದಾ? ಒಂದು ಹೊರಗೆ ಒಂದು ಒಳಗಿದ್ರೆ ಮತ್ತೆ ಎಂತದಾಗ್ಲಿಕ್ಕುಂಟು? ಮತ್ತೆ ಹೇಗಿರ್ಬೇಕು? ಅದು ಒಟ್ಟಿಗೆ ಇರ್ಬೇಡ್ವಾ? ನಾನು ಅಂತರ್ಬಟ ಬೇಡ, ಬೇಡವಾ? ಹೊರಗೆ ಒಳಗೆ ಬೇಡ. ಈ ಯಾರ ಸಹವಾಸ ಆದ್ರೂ ಅಡ್ಡಿಲ್ಲ, ಮಂತ್ರಿ ಮಕ್ಕಳ ಸಹವಾಸ ಅಲ್ಲ ಮಾತ್ರ. ಸ್ವಾಮಿ, ಇವರಿಗೆ ಮೂಢನಂಬಿಕೆ ಯಾವುದು, ಮೂಢನಂಬಿಕೆ ಯಾವುದು ಅಂತಲೇ ಗೊತ್ತಿಲ್ಲ. ನೋಡಿ ಸ್ವಾಮಿ, ಜೀವನದಲ್ಲಿ ಹೊರಗೆ ಹೊರಗಿನ ಆಟ ಉಂಟಲ್ಲ, ಅದು ಬಹಳ ಅಪಾಯ. ಒಂದೊಂದ್ಸಲ ಏನು ಅರ್ಥಗರ್ಭಿತವಾಗಿ ಮಾತಾಡ್ತೇನೆ. ಬಾ ಅಡ್ಡಿಲ್ಲ ಸ್ವಾಮಿ. ಕೊಡಿ. ಮತ್ತೆ ಅವಳ ಕೈಯಲ್ಲಿ ಕೊಡುದಂತ ನಾನಲ್ವ ಇಲ್ಲಿ ಮತ್ತೆ ತೆಗೆಯುವ? ಅಪ್ಪಯ್ಯ ಇಲ್ಲಲ್ಲ. ಇವಳಿಗೆ ಅಪ್ಪಯ್ಯನ ಜಾಗದಲ್ಲಿ ನಾನು, ಅವನಿಗೆ ಅಪ್ಪಯ್ಯನ ಜಾಗದಲ್ಲಿ ನೀವು ಕೊಡಿ. ಪುರೋಹಿತರ ಜಾಗದಲ್ಲಿ ಯಾರು? ಅದು ನೀವೇ. ನಿಮಗೆ ಎರಡು ಪಾತ್ರ. ಅಣ್ಣ ಇದು ಯಾಕಣ್ಣ? ಅಯ್ಯೋ, ಕುತ್ತಿಗೆ ಹಾಕ್ಲಿಕ್ಕೆ ಮಗ. ಅದು ಅವಳಿಗೆ ಗೊತ್ತಿಲ್ಲ, ಹೇಳಿದ್ರೆ ಸರಿ ಆಗ್ತದೆ. ಅಣ್ಣ, ಎಲ್ಲದಕ್ಕೂ ಗಡಿಬಿಡಿ ಮಾಡಬೇಡ. ಹೇಗೂ ಅವರೊಂದು 7 ತಿಂಗಳಲ್ಲೇ ಬಂದ ಹಾಗಾಯ್ತು ಅಲ್ಲ ಇಲ್ಲಿಗೆ. ಇನ್ನು ಮಧ್ಯೆ ನೀವು ಒಂದು ಅಪಾಯ ಹೇಳ್ಕೊಳ್ಬೇಡಿ. ನೀವಾದ್ರೂ ಸ್ವಲ್ಪ ತಾಳ್ಮೆಯಿಂದ. ತಪ್ಪಾಯ್ತು. ದಯವಿಟ್ಟು ಈ ಮದುವೆಯಲ್ಲಿ ಎಲ್ಲರೂ ತಾಳ್ಮೆಯಿಂದ ಸಹಕರಿಸಬೇಕಾಗಿ ವಿನಂತಿ. ಮೊದಲೆಂತದ್ದು? ಮಂತ್ರ ಹೇಳಿ. ಮೊದಲು ನೀನು ಹಾಕುದು, ಆಮೇಲೆ ಅವ್ರು ಹಾಕುದು. ಯಾರಾದ್ರೂ ಒಬ್ರು ಹಾಕಿಕೊಳ್ಳಿ ಮಾರಾಯರೆ. ಯಾಕೆ ಹುಡುಗಿ ಹಾಕುದು? ಯಾಕೆ ಹುಡುಗನಿಗೆ ಮಾಲೆ ಗೊತ್ತುಂಟ? ಹುಡುಗಿಯೇ ಹುಡುಗನಿಗೆ ಮಾಲೆ ಮೊದಲು ಹಾಕುದು ಯಾಕೆ? ಹುಡುಗಿ ಒಪ್ಪಿಗೆ ಇದ್ದೇ ಹಾಕಿದ್ದು ಅಂತ. ಹುಡುಗಿಗೆ ಒಪ್ಪಿಗೆ ಇಲ್ಲದೆ ಮದುವೆ ಆಗ್ಲಿಕ್ಕಿಲ್ಲ. ಒಳ್ಳೆ ಹುಡುಗಿ ಆಮೇಲೆ ಹುಡುಗ ಪರಸ್ಪರ ಆಹಾರವನ್ನ ಬದಲಾಯಿಸುವ ಮಂತ್ರ ಹೇಳಿ ಸ್ವಾಮಿ. ಎಂತಾದ್ರೂ ಹೇಳೋದು, ನಾನು ಒಟ್ಟು ಗಡಿಬಿಡಿ ಆಗಿದ್ದೆ. ಇದು ಮಾಂಗಲ್ಯ ತಾಳಿ. ಅದು ಸಾಂಕೇತಿಕವಾಗಿ ಇಲ್ಲಿ ಎಲ್ಲ ಅಪ್ಪ ಬಂದ ಮೇಲೆ ಹೆಚ್ಚಿ. ನಿಮ್ಮಲ್ಲಿ ಉಂಟಾ? ನನಗೆ ಗೊತ್ತುಂಟ, ಹೊಸದಲ್ಲಿ ಗಡಿಬಿಡಿ ಆಗ್ತದೆ. ಮಾಂಗಲ್ಯಂ ತತ್ತುಧಾನೇನ ಮಮ ಜೀವನ ಹೇತುನಾ ಸುಲಗ್ನೆ ಸಾವಧಾನ. ಇನ್ನು ನಾಳೆಯಿಂದ ಸಮಾಧಾನ. ಸ್ವಾಮಿ, ಗಂಟು ಮೂರೆ. ಇನ್ನು ಅಪ್ಪನಿಗೆ ಗಂಟೆ ಎಷ್ಟು ಉಂಟು ಅಂತ ನೀವು ಗಂಟೆ ಆಗ್ತಾ ಕೂತ್ಕೊಳ್ಬೇಡ. ಸರಿ ಬರ್ತೇನೆ. ನಿಮಗೂ ಒಂದೊಂದ್ಸಲ ಪರಿಸರ ಪ್ರಭಾವ ತಟ್ಟುವುದು ಉಂಟ. ಉದ್ದ ಉಂಟು ಮದುವೆ. ಓ ಇಲ್ಲ, ನಿಮ್ಗೋಸ್ಕರ ಕಾಲಮಿತಿಯಲ್ಲಿ ಮುಗಿಸುವ. ಆದಿತಾ, ಒಂದು ಮಂಗಳಾರತಿ ಒಳಗೆ ಮಾಡಿ. ಇಲ್ಲಿ ಒಂದು
ಸಪ್ತಪದಿ ಒಂದು 7 ಹೆಜ್ಜೆ ಬರಬೇಕು. ನಾನು ಹೇಳಿದಾಗ ಹೇಳ್ಬೇಕು. ಹೀಗೆ ಕೈಗೊಳ್ಳಿ, ಹೀಗೆ. ನೀವು ಇಬ್ರು ನೀವು ತಪ್ಪಿಯೂ ಹೀಗೆ ತೋರಿಸಬೇಡಿ, ಹೋಗಿ ಬನ್ನಿ. ಬನ್ನಿ. ಧರ್ಮೇಚ ಅರ್ಥೇಚ ಕಾಮೇಚ. ಒಂಚೂರು ನಿಲ್ಸಿ. ನಿಮ್ಗೆ ಜೊತೆ ಆಗಿದ್ಯಾ? ಮತ್ ನಿಮ್ಮೆಂತ ಕರ್ಮಕ್ಕೆ ಸುತ್ತುವರುದಿಲ್ಲ. ನಾಡಿದ್ದೊಂದು ಸುಲಭ ಆಗ್ತದಲ್ಲ, ಇವತ್ತೇ ಮುಗಿದ್ರೆ. ನೀವು ನಾಳೆ ತಕೊಳ್ಳೋದನ್ನು ಇವತ್ತೇ ತಕೊಂಡು ಹೋಗ್ತೀರಾ? ಅದಾಗ ಬೇಡ ಅಂತ ಹೇಳಿ ಮಾರ, ಅದಕ್ಕೆ ಜೋರು ಮಾಡುದೇ ಅದು ಬೇಕು ಅಂತ ಹೇಳಿದ್ದ. ಅಯ್ಯೋ ದೇವರೇ, ನನ್ನ ಪ್ರಾರಬ್ಧ. ಆಯ್ತಲ್ಲ, ಇನ್ನೊಂದು ಹೋಮಕುಂಡಕ್ಕೊಂದು ಸುತ್ತು ಬಂದು ಅದೇ ಹಾಗೆ ಮಂತ್ರ ಹೇಳಿಕೆ ಗೊತ್ತಿಲ್ಲದೆ ಇದ್ದವರು ಕಡೆ ತಂದು ಎಳಿಯುವುದು ಸುಮ್ಮನೆ. ಅಂದ್ರೆ ಕಾಲ ಇದೆಯಲ್ಲ, ಹೇಳಿ. ಈಗ ಸದ್ಯಕ್ಕೆ ಹೋಮಕುಂಡಕ್ಕೊಂದು ಸುತ್ತು ಬಂದು ಆಮೇಲೆ ಒಳಗಿನ ಕಾರ್ಯಕ್ರಮ ಬಂದು ಇಲ್ಲಿ ಬನ್ನಿ. ಅಪ್ಪನ ಜಾಗದಲ್ಲಿ ನೀವ, ಹೌದು, ಅಮ್ಮ ಇಲ್ಲಿ ಬಾ. ಒಂದು ಹೆಣ್ಣೆತ್ತಿ ಕೊಡುವ ಕ್ರಮ ಉಂಟು. ಹೆಣ್ಣನ್ನು ಎತ್ತಿ ಕೊಡಬೇಕು. ಅಯ್ಯೋ ಇಲ್ಲಪ್ಪ, ಈ ಮದುವೆ ಮುಗಿದ್ರೊಳಗೆ ನನ್ನದೊಂದು ಬೊಜ್ಜ ಆಗುದೇ. ಯಜಮಾನ್ರೆ, ಹೆಣ್ಣೆತ್ತಿ ಕೊಡುವುದಂದ್ರೆ ಹೆಣ್ಣನ್ನು ಎತ್ತಿ ಕೊಡುವುದಲ್ಲ, ಕೈ ಎತ್ತಿ ಕೈ ಮೇಲೆ ಕೊಡಬೇಕು. ನನಗೆ ಮದುವೆ ಆಗಿ ಗೊತ್ತುಂಟ, ಮದುವೆ ಮಾಡಿ ಗೊತ್ತುಂಟ, ನೀವು ಹೇಳ್ಬೇಡುವ ಸರಿ? ಮದುವೆ ಹೆಣ್ಣನ್ನು ಎತ್ತಿ ಕೊಡಿ ಅಂತ ಹೇಳುವಾಗ ನಾನು ನನ್ನ ತಂಗಿಗೆ ಎತ್ತಿ ಕೊಡು. ಯಜಮಾನ್ರೆ, ಮದುವೆಗೆ ಹೋದಾಗ ಸ್ವಲ್ಪ ಮಂಟಪ ನೋಡ್ಬೇಕು, ಎಲ್ಲಿ ಹುಡುಗಿಯರಿದ್ದೆ ಅಂತ ಬಲಿ ಬರುವುದಲ್ಲ. ಸ್ವಾಮಿ, ಎಲ್ಲಿ ಯಾರಿದ್ದಾರೆ ಅಂತ ಹುಡುಕುವುದು ಬಿಡಿ, ಕೆಲವು ಸಲ ಇದ್ದ ಕಾರ್ಯಕ್ರಮಕ್ಕೆ ವಾಮಭಾಗದಿಂದ ಹೋಗಿ ಯಾರಿಗೂ ಮುಖ ತೋರಿಸದೆ ಊಟ ಮಾಡದೆಯೂ ಬರುವುದು. ನಾವು ಯಾರನ್ನು ನೋಡುದು? ಮತ್ತೆ ಇದೊಂದು ಹೌದೇ, ಇದೊಂದು ಹೆಣ್ಣಿಳಿಸಿಕೊಳ್ಳುವುದು, ಚಪ್ರ ಇಳಿಸುವುದು. ಒಂದೆರಡು ಮಾತು ಬಹಳಷ್ಟು ಗಂಭೀರತೆಯಲ್ಲಿ ಇರಲಿ. ನಾನು ಹೇಳಲಿಕ್ಕೆ ಮತ್ತೆ ಯಾರು? ಒಂದ್ 4 ಮಾತು. ಬಾವಯ್ಯ, ಹೇಳುವುದಕ್ಕೆ ಎಂಥದ್ದು ಇಲ್ಲ. ಮತ್ತೆ ಹೇಳಿ ಹೇಳಿ. ನಿನಗೆಲ್ಲ ಗೊತ್ತಿದ್ದದ್ದೇ. ನೀವೆಂತ ಕರ್ಮ ಕೇಳುದ? ನಿಲ್ಲಿ ಮಾರ, ಪ್ರಾರಂಭ ಮಾಡ್ತೇನೆ. ನಾನು ಹೊತ್ತಲ್ವಾ ಇದು? ನಿಮಗೆ ಇದೇ ಸಭಾಕಪ್ಪನ ಜೋರುಂಟ? ಆತ್ಮೀಯರೇ, ಅದವ ಹೇಳಲಿಕ್ಕಲ್ವಾ? ಆತ್ಮೀಯರೇ, 12ಕ್ಕೊಂದು ಮರ್ಯಾದೆ ಮತದಾನ ಮಾಡಿ. ಆ ಕ್ಷೇತ್ರದಲ್ಲಿದ್ರೆ ಮಾಡಬಹುದಿತ್ತಲ್ಲ, ಅದಕ್ಕಾಗಿಯೇ ಯಾರು ಹೋಗುದು? ನೀವು ಯಾವ್ಯಾವ ಊರಲ್ಲೇ ಸುತ್ತುತ್ತಾ ಇದ್ರೆ ಹೋಗುದು ಯಾರು? ಬಾವಯ್ಯ, ಎಲ್ಲರೂ ನಮ್ಮ ಆತ್ಮೀಯರೇ ಬಂದು ನೆರೆದವರು. ಹೆಚ್ಚಿಗೆ ಏನು ಹೇಳುವುದಕ್ಕಿಲ್ಲ, ಆದ್ರೂ ಬೇಗ ಮುಗಿಸುವುದಿಲ್ಲ. ಎಲ್ಲರಿಗೂ ಗೊತ್ತಿದ್ದದ್ದೇ. ನಮ್ಮ ಹುಡುಗಿಯೇ ಒಂದು ತಿಳಿದ್ರೆ 9 ಮತ್ತೊಬ್ಬರು ಹೇಳಿಕೊಡಬೇಕಾದ ವಯಸ್ಸು. ನೀನು ಎಲ್ಲ ಹೇಳಿಕೊಟ್ಟು ಹೇಗಾದ್ರೂ ಸುಧಾರಿಸಿಕೊಂಡು ಹೋಗು ಬಾವ. ಆಯ್ತು ಬಾವ. ನನ್ನ ತಂಗಿಯನ್ನು ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು. ನೀರಿಲ್ಲದಿದ್ರೆ ಹೇಗೆ ಬೇಕಾದ್ರೂ ಹಾಕು. ಎಂತದ್ದು ಸ್ವಾಮಿ? ಇದೊಂದು ಪುರೋಹಿತರು ಹೇಳುವ ಮಾತ. ಅವರಿಗೆ ಯಜಮಾನ್ರೆ, ಇಲ್ಲಿ ಬನ್ನಿ. ಎಂತದ್ದು ನಿಮ್ಮದ್ದು ಈ ವರ್ಷ ಎಂತದ್ದು ದ್ವಿತೀಯಾಚರಣೆ? ಹಾಗಲ್ಲ ಸ್ವಾಮಿ, ಹಾಲಲ್ಲಿ ಬೇಕಾದ್ರೂ ಹಾಕು, ನೀರಲ್ಲಿ ಬೇಕಾದ್ರೂ ಹಾಕು. ನೀರಲ್ಲಿ ಹಾಕಿದ್ರೆ ಮೀನಾಗ್ತಾಳೆ ನನ್ನ ತಂಗಿ, ಹಾಲಲ್ಲಿ ಹಾಕಿದ್ರೆ ಅವಳು ಬೆಣ್ಣೆ ಆಗ್ತಾಳೆ ಅಂತ. ಹೌದು, ಹಾಲಲ್ಲಿ ಹಾಕಿ ಆಮೇಲೆ ನೀರಲ್ಲಿ ತೊಳೆದು. ಹಾಗಲ್ಲ ಸ್ವಾಮಿ, ನೀನು ಹೇಗೆ ಸಿಗ್ತದೋ ಹಾಗೆ ಬದುಕನ್ನು ಕೊಟ್ಟೆ ಅಂತಾದ್ರೂ ನನ್ನ ತಂಗಿ ನಿನ್ನ ಮನೆಯಲ್ಲಿ ಜೀವನ ಮಾಡುವುದಕ್ಕೆ ಸದಾ ಸಿದ್ಧಳಿದ್ದಾಳೆ ಅಂತದ್ರ ಅರ್ಥ. ಏನು ಶಬ್ದ? ಹಾಲು ನೀರು ಎನ್ನುವುದು ಕೇವಲ ಉಪಮಾಲಂಕಾರ ಅಷ್ಟೇ. ನೀವು ನಿಜವಾಗಿಯೂ ಅರ್ಥಧಾರಿ ಆಗ್ಬೇಕಿತ್ತು. ನೀವೊಂದು 4 ದಿವಸ ಇಲ್ಲೇ ಇದ್ದು ನಾಗೋಲೆ ಚತುರ್ಥಿಯೇ ಮೊದಲಾದ ವೈವಾಹಿಕ ಕಾರ್ಯಕ್ರಮಗಳನ್ನೆಲ್ಲ ಪೂರೈಸಿ ಹೋಗುವುದಕ್ಕಿಂತ ಮೊದಲು ಒಂದು 4 ಮಾತು ಆತ್ಮೀಯರಲ್ಲಿ ನೀನು ಹೇಳಿ ಹೋಗು. ನೆರೆದಿರುವಂತಹ ಕುಂತಳದ ಪ್ರಜಾಮಂದಿಗಳೇ, ನಿಮಗೆಲ್ಲವರಿಗೂ ಚಂದ್ರಹಾಸ ನಾಮಕನಾದ ಮಧುಮಗ ನನ್ನ ಪ್ರತಿ ಅಭಿವಾದನಗಳು. ನಿಮ್ಮ ಜೊತೆಯಲ್ಲಿದ್ದಂತಹ ವಿಷಯನ್ನು ನಿಮ್ಮ ಮನೆ ಮಗಳೆಂದು ಭಾವಿಸಿ ನನ್ನ ಕರಕಮಲಕ್ಕಿದ್ದವರಿದ್ದೀರಿ. ಯಾವತ್ತಿದ್ದರೂ ಅವಳ ಮುಖ ಕಮಲ ಅರಳಬೇಕು ಎನ್ನುವಂತಹ ವಾಚ್ಯ ನನಗೆ. ಅರಳಿಸುವ ಸರ್ವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಮಾಡುವವನಿದ್ದೇನೆ ಎನ್ನುವುದರ ಜೊತೆಗೆ ನಿಮ್ಮವಳಲ್ಲ ನನ್ನವಳು ಎಂಬ ಹಾಗೆ ಅಗ್ನಿ ಸಾಕ್ಷಿಯಾಗಿ ಕರವಿಡಿದು ಧರ್ಮ ಅರ್ಥ ಕಾಮಾದಿಗಳಲ್ಲಿ ಆಕೆಯನ್ನು ಒಡಗೂಡಿಕೊಂಡು
ಬದುಕನ್ನು ಸುಖಮಯಗೊಳಿಸ್ತೇನೆ ಅಂತ ಹೇಳುತ್ತಾ ಅವಳನ್ನು ಸ್ವೀಕರಿಸುವುದಕ್ಕಿದ್ದೇನೆ. ಬಾವಾ ನೀನು ಮಾತ್ರ ಅವಳ ಕೈ ಬಿಡಬೇಡ. ಹೌದು, ಈ ಸಲ ನೀವು ಎಲ್ಲಿ ಅರಳುದಿದ್ರು ಉಳಿಸ್ಕೊಳ್ಳಿ ಮಾತ್ರ. ಯಾರ ಕೈ ಬಿಟ್ಟರು ಇವಳ ಕೈ ಬಿಡುವುದಿಲ್ಲ. ಬಾಕಿ ಕಡೆಯಲ್ಲಿ ಕೈ ಕೊಡುವುದಿಲ್ಲಲ್ಲ. ನೀವು ವಿಶ್ರಾಂತಿ ಪಡೀರಿ. ವಿಶ್ರಾಂತಿ. ಮದುಮಗ ಏನು ಮಾತಾಡಿದ್ರು? ಪುರೋಹಿತರೆ ವಿಷಯ ಪುರೋಹಿತರೆ, ಕೊಡಬೇಕಾದದ್ರಲ್ಲಿ ಏನು ಕಡಿಮೆ ಆಗ್ಲಿಕ್ಕಿಲ್ಲ. ನಮ್ಮ ಅಪ್ಪಯ್ಯ ಇಲ್ಲ ಎನ್ನುವ ಕಾರಣದಿಂದ ಯಾವ ಲೋಪದೋಷವೂ ಇಲ್ಲ. ನಮ್ಮ ಅಪ್ಪಯ್ಯ ಎಷ್ಟು ಕಡೆಯಲ್ಲಿ ಹುಗಿದಿಟ್ಟಿದ್ದಾನೆ ಗೊತ್ತುಂಟಾ? ಎಂತದ್ದನ್ನು? ಕೊಪ್ಪರಿಗೆಯನ್ನು. ಅಪ್ಪ, ಅದರಲ್ಲಿ ಬೇಕಾದಷ್ಟು ಮುತ್ತು ರತ್ನ ಎಲ್ಲ ಇರುವುದು ಜೀವಂತ ರತ್ನಗಳೇ. ಎಲ್ಲ ಹೊಂಡ ತೆಗೀರಿ, ಬ್ರಾಹ್ಮಣರು ಬರ್ತಾರೆ, ಅಲ್ಲಿಗೆ ಮಣ್ಣು ಹಾಕಿ. ಬೇಡ ಬೇಡ ಬೇಡ, ನನಗೇನು ಕೊಡದಿದ್ರು ಅಡ್ಡಿಲ್ಲ, ನಾನು ಇಟ್ಕೊಂಡು ಹೋಗ್ತೇನೆ. ಎಂತದ್ದು? ಎಲ್ರೂ ಹೊಂಡ ತೆಗೆದು ನಾನು ಒಬ್ಬ ಹೋಗುವಾಗ ಎಲ್ಲ ತುಂಡು ತುಂಡು ಮಾಡಿ ಹೊಂಡಕ್ಕೆ ಹಾಕಿದ್ರೆ ಆಗಲ್ಲ ಸ್ವಾಮಿ. ಕೊಪ್ಪರಿಗೆ ಇರುವ ಜಾಗದಲ್ಲಿ ಹೊಂಡ ಮಾಡಿ ಕೊಪ್ಪರಿಗೆ ತೆಗೀರಿ. ಕೊಪ್ಪರಿಗೆ ತೆಗೆದಾದ ಮೇಲೆ ಹೊಂಡ ಹಾಗೆ ಬಿಟ್ರೆ ಬ್ರಾಹ್ಮಣರು ಅದಕ್ಕೆ ಬೀಳ್ತಾರೆ. ಅವರು ಬರುವುದಕ್ಕಿಂತ ಮೊದಲು ಮಣ್ಣು ಹಾಕಿ ಮುಚ್ಚಿ ಅಂತ. ಅದನ್ನು ಪೂರ್ತಿಯಾಗಿ ಮೊದಲೇ ಹೇಳ್ತಿದ್ರೆ ಅದು ನಮ್ಮವರಿಗೆ ಗೊತ್ತುಂಟು, ಕೆಲಸ ಮಾಡಿದವರಿಗೆ ಮಾಡಿಸೋರಿಗೆ ಗೊತ್ತುಂಟು. ನಮಗೇನು ಗಡಿಬಿಡಿಲ್ಲ. ಆದಿತ್ತು ನಮ್ಮ ದುರ್ಬಲ ಉಂಟು, ಹಾಗಾಗಿ ಗೊತ್ತಾಯ್ತಲ್ಲ. ಹೊತ್ತುಕೊಳ್ಳಿಕ್ಕೆ ಆಗದಷ್ಟು ಹೊರಬೇಕು. ಊಟಕ್ಕೆ ಬಂದವರು ಯಾರು ಊಟ ಮಾಡಿ ಎಲೆ ಬರಿದು ಮಾಡಿ ಹೇಳಲಿಕ್ಕಿಲ್ಲ. ಊಟ ಮಾಡಿ ಅವರು ಹೇಳುವಾಗ ಪೂರ್ತಿ ಎಲೆಯಲ್ಲಿ ಇರಬೇಕು ವಿಷಯ. ಮತ್ತು ಊಟ ಮಾಡ್ಲಿಕ್ಕಿಲ್ವ ಹಾಗಾದ್ರೆ? ಅಲ್ಲ, ಊಟ ಮಾಡಿ ಆದ ಮೇಲೆಯೂ ಬಡಿಸಿ, ಬಿಸಾಡುವಷ್ಟು ಬಡಿಸಿ. ಇನ್ನು ಕಡಿಮೆ ಆಗಿದೆ ಅಂತ ಯಾರು ಹೇಳಬಾರ್ದು. ಎಂತ ಅಪ್ಪ ಏನಿಗೆ ಎಂತ ಮಗ, ಯಾರು ಊಟ ಮಾಡಿ ಹೇಳಿ ಹೇಳಿ. ಯಾವ ಕಡೆಗೆ ಸವಾರಿ? ನಾನು ನಿಮ್ಮಲ್ಲಿಂದಲೇ ಬರುದು. ಉತ್ತರ ಕ್ರಿಯೆಲ್ಲ ಮುಗಿಸಿ ಬಂದದ್ದ? ಹೌದಾ, ನೀವು ಅತ್ಲೆಯಿಂದ ಬಂದದ್ದ? ಚಂದ್ರಹಾಸನನ್ನು ಸುಡುವಂತಹ ಹೊಗೆ ಸುಳಿ ಸುಳಿಯಾಗಿ ನಭೋಮಂಡಲವನ್ನು ಸೇರುವುದನ್ನು ನೋಡಬೇಕು ಅಂತ ನಾನು ಬಂದದ್ದು. ಹಾಗಾದ್ರೆ ಅವನನ್ನು ಕೊಂದು 10-11 ದಿವಸ ಕಳೆದು ಹೋಯ್ತು. ಯಜಮಾನ್ರೆ ಈ ಕಡೆ ಬನ್ನಿ. ನಿಮ್ ಗಡಿಬಿಡಿ ಆಯ್ತಾ? ನೀವ್ ಇಳ್ದಿದ್ರು ನಿನಗಾತು ಅಲ್ಲಪ್ಪ, ನೀವ್ ಇಳ್ದಿದ್ರು ಏನು ವಿಜೃಂಭಣೆ, ಏನು ಗದ್ದಲ, ಏನು ಗಮ್ಮತ್ತು. ಏನಾಯ್ತು ಹೇಳಿ? ಮದುವೆ, ಭಯಂಕರ ಮದುವೆ. ಅಲ್ಲ, ಯಾರಿಗೆ ಮದುವೆ? ಅಯ್ಯೋ, ನಿಮ್ಮ ಮಗಳು ವಿಷಯ ಇದ್ದಾಳಲ್ಲ ಅವಳಿಗೆ, ಅದ್ಯಾರಪ್ಪ ಒಬ್ಬ ಚಂದ್ರಹಾಸ ಅಂತ ಬಂದಲ್ಲ, ಅವನ ಜೊತೆ ಮದುವೆ. ಏನು ಕೊಡುಗೆ? ಯಾರು ಮದುವೆ ಮಾಡಿಸಿದ್ದು? ನಿಮ್ಮ ಮಗ ಮದನ ಮದುವೆ ಮಾಡಿ.